अल्लाह अकबर अल्लाह अकबर अल्लाह अकबर बैठो पैर लंबा करो। ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಪಹಲ್ಗಾಮ್ ದಾಳಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು, ಇನ್ನೊಂದಷ್ಟು ದ್ವೇಷವನ್ನು ಬಿತ್ತಬೇಕು ಅನ್ನುವ ಪ್ರಯತ್ನದಲ್ಲಿದ್ದಾಗ ಮಾಧ್ಯಮಗಳಿಗೆ ಒಂದು ಹೊಸ ವಿಡಿಯೋ ಸಿಗುತ್ತೆ. ಆ ವಿಡಿಯೋದಲ್ಲಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ 3 ಬಾರಿ ಅಲ್ಲಿದ್ದಂತಹ ಜಿಪ್ಲೈನ್ ಆಪರೇಟರ್ ಹೇಳುವಂತಹ ಒಂದು ವಿಡಿಯೋ ತುಣುಕು ಸಿಗುತ್ತೆ. ಅದನ್ನು ಮುಂದಿಟ್ಕೊಂಡು ಯಾವ ಲೆವೆಲ್ಗೆ ತೆಗೆದುಕೊಂಡು ಹೋದರು. ಆದರೆ ಆ ನಂತರ NIA ತನಿಖೆಯ ಮೂಲಕ ಗೊತ್ತಾಗಿದ್ದ ಸತ್ಯ ಏನು, ಆ ದಾಳಿಗೂ ಈ ಅಲ್ಲಾಹು ಅಕ್ಬರ್ ಘೋಷಣೆಗೂ ಸಂಬಂಧವೇ ಇಲ್ಲ ಅನ್ನೋದು. ಸೊ ಏನದು ಕಂಪ್ಲೀಟ್ ಡೀಟೇಲ್ಸ್ ಅಂತ ನೋಡೋದಾದರೆ ನಿಮ್ಗೆ ಗೊತ್ತೇ ಇದೆ, ಗೋಧಿ ಮಾಧ್ಯಮಗಳು ನಿರಂತರ ಪ್ರಯತ್ನದಲ್ಲಿರ್ತವೆ. ಏನಾದರೂ ಸಿಗಲಿ ಧರ್ಮದ ನಡುವೆ ಒಂದಷ್ಟು ಕಚ್ಚಾಟವನ್ನು ತಂದಿಡೋದಕ್ಕೆ ಅಥವಾ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷವನ್ನು ಬಿತ್ತೋದಕ್ಕೆ ಹೊಸ ಹೊಸ ಸರಕುಗಳು ಸಿಗ್ತಾ ಇರಬೇಕು. ಅದರಲ್ಲೂ ಪಹಲ್ಗಾಮ್ ಅಂತ ದಾಳಿ ನಡೆದಾಗ ಅದಕ್ಕೆ ಹಬ್ಬವೋ ಹಬ್ಬ ಅನ್ನೋ ರೀತಿಯಲ್ಲಿ ಖುಷಿನೇ ಪಟ್ಟಿರ್ತಾರೆ ಅವರು. ಅಷ್ಟು ನೀಚ ಮನಸ್ಥಿತಿಯ ಜನ ಅವರು. ಏನೇನೋ ಮಾಡಿದ್ರು, ಹಿಂದೂ ಮುಸ್ಲಿಂ ಅಂತ ಮಾಡಿ ಒಂದು ವಾರದಿಂದ ಓಡಿಸಿದ್ರು. ಆದರೂ ಅವ್ರಿಗೆ ಯಾಕೋ ಎಲ್ಲೋ ಟ್ಯೂನ್ ಆಗ್ತಿಲ್ವಲ್ಲ, ಇನ್ನೂ ದೊಡ್ಡದಾಗಿ ಏನಾದರೂ ಬೇಕಲ್ಲ, ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಲ್ಲ ಅಂತ ಕಾಯ್ತಿರ್ಬೇಕಾದ್ರೆ ಆವತ್ತು ಅಲ್ಲಿ ಟೂರ್ ಹೋಗಿದ್ದಂತಹ ರಿಷಿ ಭಟ್ ಅನ್ನುವಂಥವರು ತಮ್ಮ ಸೆಲ್ಫಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು. ಸಿಕ್ತು ನೋಡಪ್ಪ ಮಾಧ್ಯಮಗಳಿಗೆ ಹೊಸ ಅಸ್ತ್ರ. ಆ ಸೆಲ್ಫಿ ವಿಡಿಯೋದಲ್ಲಿ ಏನಿದೆ, ಜಿಪ್ಲೈನರ್ನಲ್ಲಿ ಹೋಗೋದಕ್ಕಿಂತ ಮೊದಲು ಆ ಟೂರಿಸ್ಟು ರಿಷಿ ಭಟ್ ಅನ್ನುವಂಥವರು ಸೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಜಿಪ್ಲೈನಿಂದ ಆರಂಭ ಮಾಡೋದಕ್ಕಿಂತ ಮೊದಲು ಆ ಜಿಪ್ಲೈನ್ ಆಪರೇಟರ್ ಯಾರಿದ್ದಾರಲ್ಲ, ಮುಜಮ್ಮಿಲ್ ಅಂತ ಅವರ ಹೆಸರು, ಕಾಶ್ಮೀರಿ ಲೋಕಲೈಟ್, ಆ ವ್ಯಕ್ತಿಗೆ ದಿಢೀರಂತ ಒಂದು ಶಬ್ದ ಕೇಳುತ್ತೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ, ಆ ವಿಡಿಯೋ ಪ್ಲೇ ಮಾಡ್ತೀನಿ ಆಮೇಲೆ. ದಿಢೀರಂತ ಒಂದು ಶಬ್ದ ಕೇಳುತ್ತೆ. ಅದು ಪಟಾಕಿ ಶಬ್ದನ ಅಥವಾ ಗುಂಡಿನ ಶಬ್ದ ಆಗಿದ್ದರೂ ಸಹ ಆ ಏರಿಯಾದಲ್ಲಿ ಆಗಾಗ ಗುಂಡಿನ ಚಕಮಕಿಗಳು ನಡೀತಾ ಇರ್ತವೆ. ದೂರದಲ್ಲೆಲ್ಲೋ ಗುಂಡು ಹಾರಿಸ್ತಿರ್ಬೋದು ಅಂತ ಆ ವ್ಯಕ್ತಿಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಆ ಮುಜಮ್ಮಿಲ್ ದೇವರನ್ನು ನೆನೆಸ್ಕೊಳ್ತಾನೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ 3 ಬಾರಿ ಕೂಗ್ಬಿಟ್ಟು ಆಮೇಲೆ ಆತನನ್ನು ತಳ್ತಾನೆ. ಆತ ಆ ಜಿಪ್ಲೈನರ್ನಲ್ಲಿ ಹೋಗ್ತಾ 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 ಸೆಲ್ಫಿ ವಿಡಿಯೋ ಮಾಡ್ತಿರ್ಬೇಕಾದ್ರೇ ಆ ದಾಳಿ ಕೆಳಗಡೆ ನಡೀತಾ ಇದೆ. ಈತನ ಗಮನಕ್ಕೆ ಬಂದೇ ಇಲ್ಲ. ಅದು ಗುಂಡು ಬಿದ್ದು ಒಬ್ಬರು ಬಿದ್ದು ಹೋಗ್ತಿದ್ದಾರೆ, ಆ ಕಡೆ ಟೆರರಿಸ್ಟ್ಗಳು ಓಡಾಡೋದು ಎಲ್ಲವೂ ಸಹ ಆ ಸೆಲ್ಫಿ ವಿಡಿಯೋದಲ್ಲಿ ಕವರ್ ಆಗಿದೆ. ಇದನ್ನು ಮುಂದಿಟ್ಕೊಂಡು ಗೋಧಿ ಮಾಧ್ಯಮಗಳು ಏನೆಲ್ಲ ನಾಟಕ ಮಾಡಿದ್ವು, ಏನು ಸುಳ್ಳು ಹೇಳಿದ್ವು, NIA ಏನು ಹೇಳ್ತು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅದರ ವಿಡಿಯೋ ರೂಪವನ್ನು ನೀವು ನೋಡ್ಬಿಡಿ, ಆ ತುಣುಕನ್ನು ನೀವು ನೋಡ್ಬಿಡಿ, ನಿಮಗೆ ಅರ್ಥ ಆಗತ್ತೆ. अल्लाह अकबर अल्लाह अकबर अल्लाह अकबर बैठो पैर लंबा करो। ಸೊ ನೋಡಿದ್ರಲ್ಲ ಸ್ಪಷ್ಟವಾಗಿ, ಆ ಜಿಪ್ಲೈನರ್ನಿಂದ ಹೋಗೋ ಆ ವ್ಯಕ್ತಿಯನ್ನು, ರಿಷಿ ಭಟ್ ಅನ್ನುವವರನ್ನು ತಳ್ಳಬೇಕು. ಅಷ್ಟೊತ್ತಿಗೆ ಒಂದು ಶಬ್ದ ಬರುತ್ತೆ, ಗುಂಡಿನ ಶಬ್ದ. ಅದು ಆ ಮುಜಮ್ಮಿಲ್ ಅನ್ನುವಂತಹ ವ್ಯಕ್ತಿಗೆ ಗೇಜ್ ಮಾಡೋಕ್ಕಾಗಲಿಲ್ಲ ಸ್ಪಷ್ಟವಾಗಿ. ಆದರೆ ಆತನಿಗೆ ಒಂದು ಏನೋ ಶಬ್ದ ಬಂದಿದೆಯಲ್ಲ, ಪ್ರತಿಯೊಬ್ಬರು ಅಷ್ಟೇ, ಅದು ಹಿಂದೂಗಳಾಗಿರ್ಬೋದು, ಬೇರೆ ಯಾರಾಗಿರ್ಬೋದು, ದೇವರಲ್ಲಿ ನಂಬಿಕೆ ಇರುವವರು ಭಗವಂತ ಅಂತಾರೆ ಏನಾದರೂ ಆದಾಗ, ರಾಮ ರಾಮ ಅಂತಾರೆ. ಇನ್ನೇನೋ ವೆಸ್ಟ್ ಬೆಂಗಾಲ್ ಕಡೆ ಎಲ್ಲ ಹೋದರೆ ಮಾತಿಗೂ ದುರ್ಗಾ ದುರ್ಗಾ ಅಂತಾರೆ. ಅದೇ ರೀತಿ ಮುಸ್ಲಿಮರು ಏನಾದರೂ ಆದಾಗ ಅಥವಾ ಆತಂಕ ಆದಾಗ ಅಥವಾ ಇನ್ನೇನೇ ಘಟನೆಗಳು ನಡೆದಾಗ ಅಲ್ಲಾಹ್ ಅಂತಾರೆ, ಅಲ್ಲಾಹು ಅಕ್ಬರ್ ಅಂತಾರೆ, ದೇವರನ್ನು ಸ್ಮರಿಸ್ಕೊಳ್ತಾರೆ. ಅಲ್ಲಾಹು ಅಕ್ಬರ್ ಯಾವ ರೀತಿ ಮಾಡಿಟ್ಟಿದ್ದಾರೆ ಇಡೀ ಜಗತ್ತಿನಲ್ಲಿ ಅಂದರೆ ಆ ಒಂದು ಕೂಗನ್ನು,
ಅದರ ಅರ್ಥ ಏನಿಲ್ಲ, ಅಲ್ಲಾನೇ ದೇವರು ಅಷ್ಟೇ. ಓ ಗಾಡ್ ಅಂದರೆ ಯಾರಿಗೂ ಸಮಸ್ಯೆ ಆಗಲ್ಲ. ಅಯ್ಯೋ ದೇವ್ರೇ ಅದು ಸಮಸ್ಯೆ ಆಗಲ್ಲ. ಅಲ್ಲಾಹು ಅಕ್ಬರ್ ಅಂದ ತಕ್ಷಣ ಅದಕ್ಕೆ ಎಷ್ಟು ಒಂದು ಏನೇನೋ ರೆಕ್ಕೆ ಪುಕ್ಕ ಕಟ್ತಾರೆ ಅಂದರೆ ಅದನ್ನು ಆ ರೀತಿ ಮಾಡಿಟ್ಟಿದ್ದಾರೆ. ಇಡೀ ಜಗತ್ತಿನಲ್ಲಿ ಇಸ್ಲಾಮೋಫೋಬಿಯಾದ ಒಂದು ಸಂಚದು. ಆ ಸಂಚಿನ ಮೂಲಕ ಆ ಒಂದು ಘೋಷಣೆಯನ್ನು ಅಷ್ಟು ಏನೋ ಒಂದು ದೊಡ್ಡ ಆಘಾತಕಾರಿಯಾದ ಭಯಂಕರವಾದ ಭಯಪಡಿಸುವಂತಹ ಒಂದು ಘೋಷಣೆಯ ರೀತಿ ಮಾಡಿಟ್ಟಿದ್ದಾರೆ. ಆದರೆ ಅದು ಮುಸ್ಲಿಮರಿಗೆ ಅದು ನಾರ್ಮಲ್. ಅದು ಅರೇಬಿಕ್ನಲ್ಲಿ ಅಲ್ಲಾಹನೇ ದೇವರು ಅಷ್ಟೇ. ಸೊ ಏನೇ ಇರಲಿ, ಆ ಒಂದು ಗುಂಡಿನ ಸದ್ದು ಬಂದ ತಕ್ಷಣ ಮುಜಮ್ಮಿಲ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ 3 ಸಲ ದೇವರನ್ನು ನೆನೆಸ್ಕೊಳ್ತಾನೆ. ಆನಂತರ ತನ್ನ ಕೆಲಸವನ್ನು ತಾನು ಮಾಡ್ತಾನೆ. ಜಿಪ್ಲೈನರ್ನಲ್ಲಿ ಆತನನ್ನು ಕಳಿಸ್ಕೊಡ್ತಾನೆ. ಆದರೆ ಮಾಧ್ಯಮಗಳಿಗೆ ಕಾಯ್ತಾ ಇದ್ವಲ್ಲ, ಈ ಮಾಧ್ಯಮಗಳಿಗೆ ಆ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದು ಮಾತ್ರ ದೊಡ್ಡ ಅಸ್ತ್ರವಾಗಿ ಸಿಕ್ತು. ಅದನ್ನು ಬೇರೆ ರೀತಿ ಬಿಂಬಿಸೋದಕ್ಕೆ ಶುರು ಮಾಡಿದ್ರು. ಏನು ಬಿಂಬಿಸಿದ್ರು ಅಂದರೆ, ಈ ಮುಜಮ್ಮಿಲ್ ಇದಾನಲ್ಲ, ಇವನು ಆ ಹಂತಕರ ಭಾಗ, ಆ ಗುಂಪಿನ ಭಾಗ. ಅವನು ಹಿಂದೂಗಳನ್ನು ಕೊಲ್ಲೋದಕ್ಕೆ ಅದನ್ನು ಬಳಸ್ಕೊಳ್ತಾನೆ. ಗುಂಡಿನ ಶಬ್ದ ಬಂದ ನಂತರವೂ ಸಹ ಬಲಿ ಕೊಡೋದಕ್ಕೆ ಅಂತಾನೆ, ಆ ವ್ಯಕ್ತಿಯನ್ನು ಬಲಿ ಕೊಡೋದಕ್ಕೆ ಅಂತಾನೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂದು ಅವನನ್ನು ಮುಂದಕ್ಕೆ ತಳ್ತಾನೆ. ದಾಳಿ ನಡೀತಿರ್ಬೇಕಾದ್ರೆ ಸಾಯ್ಲಿ ಅಂತ. ಇವನು ಸಹ ಟೆರರಿಸ್ಟು ಅನ್ನೋ ರೀತಿಯಲ್ಲಿ ಎಲ್ಲ ಗೋಧಿ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡೋಕ್ಕೆ ಶುರು ಮಾಡಿತು. ಆ ನಂತರ ಈ ವಿಚಾರವಾಗಿ ಮುಜಮ್ಮಿಲನ್ನು NIA ಅವರು ತನಿಖೆಗೆ ಕರೆದ್ರು. ಬರಪ್ಪ ನೀನು ಇಲ್ಲಿ, ನಿಂದೊಂದು ವಿಡಿಯೋ ಬಂದಿದೆಯಲ್ಲ, ಏನು ನೀನು ಮಾಡಿತ್ತು ಅಂದಾಗ NIA ಎಲ್ಲ ಅವನನ್ನು ಪರಿಶೀಲನೆ ಮಾಡಿ ಅವನ ಹಿಸ್ಟ್ರಿ, ಹಿನ್ನೆಲೆ, ಕುಟುಂಬ ಎಲ್ಲವನ್ನೂ ನೋಡಿರ್ತಾರೆ. NIA ಸುಮ್ಮನೆ ಬಿಡುತ್ತಾ? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ಸುಮ್ಮನೆ ಬಿಡುತ್ತಾ? ಬಿಡಲ್ಲ. ಕಂಪ್ಲೀಟಾಗಿ ನೋಡುತ್ತೆ, ಟೆರರಿಸಮ್ ಆ್ಯಂಗಲಿಂದ ಹಿಡಿದು ಎಲ್ಲ ಆ್ಯಂಗಲಲ್ಲಿ. ಆ ನಂತರ NIAನೇ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದೆ, ಇದು ಉಗ್ರವಾದದ್ದು ಅಥವಾ ಆ ದಾಳಿಗೂ ಈ 3 ಸಲ ಅಲ್ಲಾಹು ಅಕ್ಬರ್ ಅಂತ ಮುಜಮ್ಮಿಲ್ ಹೇಳಿದ್ದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ಒಂದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬಂದಿರುವಂತಹದ್ದು. ಆ ಮಾತು ಆತನ ಬಾಯಿಂದ. ಅದನ್ನು ದಿನ ಬೆಳಗಾದರೆ ಎಲ್ಲರೂ ಬಳಸ್ಕೊಳ್ತಾರೆ. ಅವರ ಧರ್ಮದ ಆಧಾರದ ಮೇಲೆ ಅವರು ರಾಮ ಅಂತಾರೆ, ದುರ್ಗಾ ಅಂತಾರೆ, ಓ ಮೈ ಗಾಡ್ ಅಂತಾರೆ. ಇವರು ಅಲ್ಲಾಹು ಅಕ್ಬರ್ ಅಂದಿದ್ದಾರೆ, ಆ ರೀತಿ ಅಂದಿದ್ದಾರೆ. ಅದರಿಂದ ಯಾವುದೇ ಇದಿಲ್ಲ ಅಂದ ತಕ್ಷಣ ಈಗ ಪಾಪ ಗೋಧಿ ಮಾಧ್ಯಮಗಳಿಗೆ ಧ್ವಂಸ ಆಗೋಯ್ತು ಅವರು ಕಟ್ಟಿದ್ದಂತಹ ಎಲ್ಲ ಸುಳ್ಳಿನ ಕೋಟೆ. ಆದರೆ ಅದನ್ನು ವಿವರಿಸಿ ಹೇಳೋದಿಲ್ಲ. ನಿನ್ನೆ ನಾವು ಹಾಗೆ ಪ್ರೋಗ್ರಾಮ್ ಮಾಡಿದ್ವಿ. ಇವತ್ತು NIA ಹೀಗೆ ಹೇಳ್ತಿದೆ, ಎಲ್ಲ ತನಿಖೆಗಳು ಮುಗಿದಿದೆ. ಆ ರೀತಿ ಏನು ಹೇಳಲ್ಲ. ಮಾಡಿದ್ದೆ, ಬೆಂಕಿ ಹಚ್ಚಿದ್ದೆ, ದ್ವೇಷ ಬಿತ್ತಿದ್ದೆ. ಅದನ್ನು ಹಂಗೆ ಡಿಲೀಟು ಮಾಡಲ್ಲ ಆ ವಿಡಿಯೋಗಳನ್ನು. ಇನ್ನೊಂದು 10 ವರ್ಷ ಆದಮೇಲೆ NIA ಕ್ಲಾರಿಫಿಕೇಷನ್ ಯಾರಿಗೆ ನೆನಪಿರುತ್ತೆ? ಇದನ್ನು ತೋರಿಸಿನೇ ಬೇರೆ ರೀತಿ ಅಲ್ಲೊಂದಷ್ಟು ದ್ವೇಷ ಬಿತ್ತುತ್ತಾರೆ. ಅದಕ್ಕೆ ಬಳಕೆ ಆಗುತ್ತೆ. ಹಾಗಾಗಿ ಅದನ್ನು ಹಂಗೆ ಉಳಿಸಿದ್ದಾರೆ. ಎಲ್ಲ ಯೂಟ್ಯೂಬಲ್ಲೂ ಇದೆ ಆ ವಿಡಿಯೋ. ಅದರ ಕುರಿತಾಗಿ ಇವರು ಮಾಡಿರುವಂತಹ ಎಲ್ಲ ದ್ವೇಷಭರಿತವಾದಂತಹ ಕಾರ್ಯಕ್ರಮಗಳು, ತಮ್ನೇಲ್ಗಳು ಎಲ್ಲವೂ ಹಾಗೆ ಇದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ NIA ಸ್ಪಷ್ಟವಾಗಿ ಹೇಳಿದೆ, ಇದಕ್ಕೂ ಆ ದಾಳಿಕೋರರಿಗೂ ಯಾವ ಸಂಬಂಧನೂ ಇಲ್ಲ. ದಾಳಿಕೋರರು ಯಾರೋ ಈ ಮುಜಮ್ಮಿಲ್ ಪಾಪ ಅಲ್ಲಿ ಒಂದು ಆಪರೇಟರ್ ಅಷ್ಟೇ. ಟೂರ್ಗೆ ಬಂದವರಿಗೆ ಆ ಜಿಪ್ಲೈನರ್ನಲ್ಲಿ ಕಳಿಸ್ಕೊಡುವಂತಹ, ಆ ಮೂಲಕ ಒಂದಷ್ಟು ಹಣ ಸಂಪಾದನೆ ಮಾಡಿ ಜೀವನ ನಿರ್ವಹಣೆ ಮಾಡ್ತಿರುವಂತಹ ವ್ಯಕ್ತಿ ಅನ್ನೋದನ್ನು ಅದು NIA ಸ್ಪಷ್ಟಪಡಿಸಿದೆ ಅಷ್ಟೇ. ಸೊ ಇದು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಒಂದು ವಿಡಿಯೋವನ್ನು ಬಿಟ್ಟು ಆ ಮೂಲಕ ಇಡೀ ಒಂದು ಏನು ಪಹಲ್ಗಾಮ್ ದಾಳಿ ಇತ್ತು ಅದನ್ನು ಬೇರೆ ಆ್ಯಂಗಲಲ್ಲಿ ತೋರಿಸುವಂತಹ, ಮತ್ತು ಅಲ್ಲಿರುವ ಸ್ಥಳೀಯರು ಕೂಡ ಉಗ್ರವಾದಿಗಳ ಜೊತೆ ಕೈ ಜೋಡಿಸಿದ್ರು. ಅಲ್ಲಿ ಸ್ಪಾಟಲ್ಲಿದ್ದಂತಹ ಜಿಪ್ಲೈನರ್ ಕೆಲಸ ಮಾಡ್ತಿದ್ದಂಥವರು ಸಹ ಉಗ್ರವಾದಿಗಳ ಜೊತೆ ಕೈ ಜೋಡಿಸಿದ್ರು. ಎಲ್ಲರೂ ಸಂಚು ಮಾಡಿ ಹಿಂದೂಗಳನ್ನು ಬಲಿ ತಗೊಂಡ್ರು ಅಂತ ಬಿತ್ತಿದ ಮಾಧ್ಯಮಗಳು ಬಿತ್ತಿದ ದ್ವೇಷ ಇದೆಯಲ್ಲ, ಅದರ ಪೋಸ್ಟ್ ಮಾರ್ಟಮ್ ಅದೃಷ್ಟವಶಾತ್ NIAನೇ ಮಾಡಿರೋದ್ರಿಂದ ಹೆಚ್ಚಿಗೆ ಈ ಮಾಧ್ಯಮಗಳು ಅದನ್ನು ನಿರಾಕರಿಸುವಂತಹ ಧೈರ್ಯವನ್ನು ದೊಡ್ಡ ಮಟ್ಟದಲ್ಲಂತೂ ಮಾಡಲ್ಲ, ಒಳಗೊಳಗೆ ಮಾಡುವ ಪ್ರಯತ್ನವನ್ನಂತೂ ಖಂಡಿತ ಮಾಡ್ತಾರೆ. ಸೊ ಇದಿಷ್ಟು ಈ ಪ್ರಕರಣದ ಕುರಿತಾದಂತಹ ವಿವರಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.